ಮತ್ತೆ ಮಳೆ ಬೆಂಗಳೂರಿನಲ್ಲಿ ಚೆನ್ನಾಗಿ ಹೊಡೆದಿದೆ ಸಿಲಿಕಾನ್ ಸಿಟಿನಲ್ಲಿ. ಮತ್ತೆ ಹೇಳುವುದೇನು ಬೇಡ, ಅಲ್ಲಲ್ಲಿ ನೀರು ನಿಂತಿತ್ತು, ಅಂಡರ್ ಪಾಸ್ಗಳಲ್ಲಿ ನೀರು ಹರಿಯಿತು. ಅದೆಲ್ಲ ಹೇಳೋದೇ ಬೇಡ. ಈಗ ಕಾರ್ಪೊರೇಷನ್ ಹೇಳಾಗಿದೆ ಅದೆಲ್ಲ ಟೆಕ್ನಿಕಲಿ ಕೆಲವು ಪ್ರಾಬ್ಲಮ್ ಇರೋ ಕಡೆ ಹರ್ಕೊಳ್ಳುತ್ತೆ ಬಿಡಿ ಅಂತ. ಏನ್ ಮಾಡಕ್ಕಾಗತ್ತಪ್ಪ? ಹಳ್ಳ ಕೊಳ್ಳ ಇಲ್ಲದೆ ಇರೋ ಭೂಮಿ ಎಲ್ಲಾರು ಇದೆಯಾ? ತಪ್ಪು ಒಪ್ಪು ಮಾಡದೆ ಇರೋ ಜೀವ ಎಲ್ಲಾರು ಇದೆಯಾ? ಎಲ್ಲಾರು ಇದೆಯಾ? ಬುದ್ಧ ಹೇಳ್ದಂಗೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗೊಂಬ ಅಂತಂಗೆ ಅಲ್ವೇ? ಹಾಗಾಗಿ ತೊಂದರೆ ಇಲ್ಲ, ಅಲ್ಲಲ್ಲಿ ಇದೆಯಪ್ಪ, ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿಪ್ಪ. ಭಾರತದಲ್ಲಿ ವಿಲೀನ ಮಾಡಲಾಗ್ತದೆ ಅಂತ ರಕ್ಷಣಾ ಮಂತ್ರಿ ಹೇಳಿದಕ್ಕೆ ಫಾರೂಕ್ ಅಬ್ದುಲ್ಲಾ ಅವರು ಅವರೇನ್ ಬರೆ ತೊಟ್ಕೊಂಡಿಲ್ಲ, ಅವರು ಅಣುಬಾಂಬ್ನ ಹಾಕ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕಂಡಿದೀವಿ ನಿಂದು ಅಂತ ಹೇಳ್ಬೇಕಿತ್ತು ಯಾರು ಆ ಪಾರ್ಟಿಗೆ. ಅವ್ರ ಪರವಾಗಿ ಇವರೇನ್ ಸರ್ ಮಾತಾಡೋದು? ಮಾತಾಡ್ತೀರಿ ನೀವು? ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತವನ್ನೇ ಪ್ರಶ್ನಿಸುತ್ತೀರಾ ಅಂತ ಅವ್ರು ಕೇಳ್ಬಿಡ್ಬೋದು ಅಲ್ವಾ? ಇನ್ನೇನ್ ಹೇಳೋದು? ಭಯ ಹಾಕೊಂಡಿದಾನೋ, ಕಟಕ ಹಾಕೊಂಡಿದಾನೋ? ವೀಕ್ಷಕರು ದೇಶದ ಪರವಾಗಿ ಮಾತಾಡೋರು ಪರಮಾಣು ಅಸ್ತ್ರ ಇದ್ದು ಬಿಟ್ರೆ, ಈಗ ನಾವ್ ಹೇಳಿದೀವ ಅರುಣಾಚಲ್ ಪ್ರದೇಶದಲ್ಲಿ ಚೀನಾ ಕಾಟ ಕೊಡ್ತಿದ್ದಾಗ ಬೆಳಿಗ್ಗೆ ಎದ್ದು ನಮ್ಮ ಪರಮಾಣು ಅಸ್ತ್ರ ಇದೆ, ಚೀನಾ ನಾವು ಮಾತಾಡಿದೀವ. ಜವಾಬ್ದಾರಿ ಬೇಡ? ಅದು ದೇಶದಲ್ಲಿ, ಅದು ಮುಖ್ಯಮಂತ್ರಿ ಆಗಿದ್ಕೊಂಡು ಈ ದೇಶದೆಲ್ಲ ತಿಂದು ಅನ್ಬೇಕು. ಪೂಂಚ್ನಲ್ಲಿ ವಾಯುಪಡೆಯೋದ್ರ ಮೇಲೆ ದಾಳಿ ನಡೆದಿದ್ದು ಬಿಜೆಪಿ ಚುನಾವಣಾ ಸ್ಟಂಟ್ ಅಂತಾರೆ ಪಂಜಾಬ್ನ ಮಾಜಿ ಸಿಎಂ ಚರಣ್ಜಿತ್ ಸಿಂಗ್ ಚೆನ್ನಿ. ಹೌದಾ? ಕಾಂಗ್ರೆಸ್ ಧೂಳಿಪಟ ಮಾಡ್ಬಿಟ್ರಲ್ಲ ಇವ್ರ ನೇತೃತ್ವದಲ್ಲಿ, ಅಲ್ಲ ಆಪ್ ಅವರು ಇವ್ರ ನೇತೃತ್ವದಲ್ಲಿ ಅಲ್ವಾ? ಇವ್ರ ನಾಯಕತ್ವನೇ ಇಲ್ಲ, ಇನ್ನೇನ್ ಹೇಳ್ತಾರೆ ಇವರು? ಆಯ್ತು ಇರಲಿ, ಅವ್ರು ಹೇಳಿದ್ದಾರೆ. ಕಾದು ಬಿಜೆಪಿ ನಿಮ್ಮ ಮನಸ್ಥಿತಿ ತೋರಿಸತ್ತೆ ಅಂತ. ಇದರಿಂದ